ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಭಾರತ ಮಾತೆಯ ಸೇವೆಯಲ್ಲಿ 3 ದಶಕಗಳು. ವೀರ ಯೋಧನಿಗೆ ಹುಟ್ಟೂರಿನಲ್ಲಿ ಅದ್ಧೂರಿ ಸ್ವಾಗತ. ದೇಶ ಸೇವೆ ಎನ್ನುವುದು ಕೇವಲ ಉದ್ಯೋಗವಲ್ಲ, ಅದು ಒಂದು ಪವಿತ್ರ ಯಜ್ಞ. ತನ್ನ ಯೌವನವನ್ನೇ ತಾಯ್ನಾಡಿನ ರಕ್ಷಣೆಗಾಗಿ ಅರ್ಪಿಸಿ 3 ದಶಕಗಳ ಸುದೀರ್ಘ ಸೇವೆಯ ಬಳಿಕ ಹುಟ್ಟೂರಿಗೆ ಮರಳಿದ ಭಾರತೀಯ ಸೇನೆಯ ವೀರ ಯೋಧನಿಗೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದಲ್ಲಿ ಅಭೂತಪೂರ್ವ ಸ್ವಾಗತ ಕೋರಲಾಯಿತು. 1996ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಗೊಂಡ ದೇಶ ರಕ್ಷಣೆಯ ಮಹತ್ವದ ಜವಾಬ್ದಾರಿಯನ್ನು ಹೆಮ್ಮೆಯಿಂದ ನಿರ್ವಹಿಸಿದ್ದ ಸುಬೇದಾರ್ ಭೀಮಾಶಂಕರ್ ಗುರ್ನಿಂಗಪ್ಪ ಸರ್ಸಂಬಿ ಅವರು ಸುಮಾರು 30 ವರ್ಷಗಳ ಸುದೀರ್ಘ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿವೃತ್ತಿಯ ನಂತರ ತಮ್ಮ ತಾಯ್ನಾಡಿಗೆ ಆಗಮಿಸಿದರು. ವೀರ ಯೋಧನ ಆಗಮನದ ಹಿನ್ನೆಲೆಯಲ್ಲಿ ಬರಡೋಲ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಮಹಾತ್ಮ ಜ್ಯೋತಿಬಾಯಿ ಫುಲೆ ಮಂಗಲ ಕಾರ್ಯಾಲಯದವರೆಗೆ ಭವ್ಯ ರೋಡ್ ಶೋ ಆಯೋಜಿಸಲಾಗಿತ್ತು. ನೂರಾರು ಗ್ರಾಮಸ್ಥರು, ಮಾಜಿ ಸೈನಿಕರು, ಮಾಲಿ ಸಮಾಜದ ಮುಖಂಡರು ಹಾಗೂ ಯುವಕರು ಪುಷ್ಪಮಾಲೆ ಹಾಕಿ ವೀರ ಯೋಧನಿಗೆ ಗೌರವಿಸಿದರು. ದೇಶಭಕ್ತಿಯ ಘೋಷಣೆಗಳು ಮೊಳಗುತ್ತಿದ್ದಂತೆ ಇಡೀ ಗ್ರಾಮ ದೇಶಪ್ರೇಮದ ಭಾವನೆಯಲ್ಲಿ ಮುಳುಗಿತ್ತು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಸುಬೇದಾರ್ ಭೀಮಾಶಂಕರ್ ಸರ್ಸಂಬಿ ಅವರು, ಭಾರತ ಮಾತೆಗೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ನನ್ನ ಜೀವನದ ಅತ್ಯಂತ ದೊಡ್ಡ ಹೆಮ್ಮೆ. ದೇಶಕ್ಕಾಗಿ ನನ್ನ ಹೃದಯ ಮತ್ತು ಆತ್ಮದಿಂದ ಸೇವೆ ಸಲ್ಲಿಸಿದ್ದೇನೆ. ಪ್ರತಿಯೊಂದು ಕುಟುಂಬದಲ್ಲೂ ಒಬ್ಬ ಸೈನಿಕ ಇರಬೇಕು ಎಂಬುದು ನನ್ನ ಕನಸು. ಇನ್ನು ಮುಂದಿನ ದಿನಗಳಲ್ಲಿ ರೈತನಾಗಿ ರೈತರೊಂದಿಗೆ ಬೆರೆತು ಸಮಾಜ ಸೇವೆ ಮಾಡಬೇಕು ಎಂಬ ಆಶಯ ಹೊಂದಿದ್ದೇನೆ ಎಂದು ಭಾವುಕರಾಗಿ ನುಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಮಾಜಿ ಭಾರತೀಯ ಸೇನಾ ಸೈನಿಕರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗಣ್ಯರು ಭಾಗವಹಿಸಿ ಸುಬೇದಾರ್ ಭೀಮಾಶಂಕರ್ ಸರ್ಸಂಬಿ ಅವರ ದೇಶ ಸೇವೆಯನ್ನು ಕೊಂಡಾಡಿದರು. 3 ದಶಕಗಳ ಕಾಲ ದೇಶದ ಗಡಿಯಲ್ಲಿ ನಿಂತು ಭಾರತ ಮಾತೆಯ ರಕ್ಷಣೆಗೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ ವೀರ ಯೋಧನಿಗೆ ಗ್ರಾಮಸ್ಥರು ಸಲ್ಲಿಸಿದ ಈ ಗೌರವ ನಿಜಕ್ಕೂ ಎಲ್ಲರಿಗೂ ಮಾದರಿಯಾಯಿತು. ದೇಶಕ್ಕಾಗಿ ಬದುಕಿದವರನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮ ಸಾರಿತು. ಅಬು ನ್ಯೂಸ್ ವರದಿ, ರಂಜಾನ್ ಅಂಗಡಿ, ಚರ್ಚಾ. ಜೈ ಹಿಂದ್. ನನ್ನ ಹೆಸರು ಸುಬೇದಾರ್ ಭೀಮಾಶಂಕರ್ ಗುರ್ಲಿಂಗಪ್ಪ ಸರ್ಸಂಬಿ. ನಾನು ಆರ್ಡಿನೆನ್ಸ್ ಕೋರ್ದಲ್ಲಿ 2 ಮೇ 96ದಲ್ಲಿ ಜಾಯ್ನ್ ಆದೆ. ಆದ್ರ ನಂತರ ಅಲ್ಲಿ 6 ತಿಂಗಳ ಟ್ರೈನಿಂಗ್ ಮಾಡಿಕೊಂಡು ತದನಂತರ ನಾನು ಫಸ್ಟ್ ಆರ್ಮಾ ಡಿಒಯು ಪಟಿಯಾಲ ಪಂಜಾಬ್ದಲ್ಲಿದೆ. ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿಂದ JNK-ದಲ್ಲಿ 2 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿಂದ ಮತ್ತೆ ನಾನು ಮಹಾರಾಷ್ಟ್ರ ನಾಗ್ಪುರದಲ್ಲಿ 2 ವರ್ಷ ಸರ್ವಿಸ್ ಮಾಡಿದೆ. ಅಲ್ಲಿಂದ ನಾಗ್ಪುರದಿಂದ ಸೀದಾ ನಾಗಾಲ್ಯಾಂಡ್ ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿ ನಂತರ ಝಾನ್ಸಿಯಲ್ಲಿ ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿದೆ. ಝಾನ್ಸಿ ನಂತರ ಅಲ್ಲಿಂದ ಪಠಾಣ್ಕೋಟ್ದಲ್ಲಿ 3.5 ವರ್ಷ ಸರ್ವಿಸು. ಅದರ ಜೊತೆಯಲ್ಲಿ ಆ ನಂತರ ಪಠಾಣ್ಕೋಟ್ ನಂತರ ನಾನು ಹೋಗುದು ನಾಗಾಲ್ಯಾಂಡ್ಲಿಂದ ಈಗ ನಾನು ರಿಟೈರ್ಮೆಂಟ್ ಆಗೋದು 30 ತಿಂಗಳ ಕಂಪ್ಲೀಟ್ ಮಾಡಿ ಇನ್ನು ನಾನು ರಿಟೈರ್ಮೆಂಟ್ ಆಗ್ತಾ ಇದ್ದೇನೆ. ಖುಷಿ ಅನಿಸ್ತಾ ಇದೆ. ಇಲ್ಲಿ ಬಂದ ಬಳಿಕ ಎಲ್ಲ ಜನರು ಇಷ್ಟೊಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ರು. ಹಾಗೆ ನನಗನಿಸ್ತಾ ಇದೆಯಲ್ಲ, ಪ್ರತಿಯೊಂದು ಕಾರ್ಯಕ್ರಮನು ಹೀಗೆ ಎಲ್ಲ ಜನರು ಹುಮ್ಮಸ್ಸಿಂದ ಮಾಡಿದ ಮತ್ತು ಇನ್ನೂ ಡಬಲ್ ಅವರಿಗೆ ಇದು ಉಳಿಸ್ತದ ಇಲ್ಲ, ನಾವು ಹಿಂಗ ಆಗ್ಬೇಕು. ಮನೆಗೆ ಒಬ್ಬರು ದೇಶ ಸೇವೆ ಮಾಡ್ಬೇಕು ಅಂತ ಗುರುಗಳಲ್ಲಿ ಕೂಡ ನಾನು ಅದನ್ನೇ ಹೇಳ್ಕೊಳ್ತಿದ್ದೇನೆ. ಇನ್ನ ನಾನು ರಿಟೈರ್ಮೆಂಟ್ ಆದೆ ಇಲ್ಲಿಗೆ, ಆದ್ರೆ ಹಿಂದಿನ ಹಿಡಿದು ಒಂದು ದೇಶ ಸೇವೆ ಮಾಡಿದ್ದೇನು. ಇನ್ನೊಂದು ಜನಸೇವೆ ಅಂದ್ರೆ ರೈತರ ಒಂದು ಸೇವೆ ಮಾಡ್ಬೇಕು ಅನ್ನೋದೊಂದು ಆಕಾಂಕ್ಷೆ ಇದೆ, ಒಂದು ಆಸೆ ಇದೆ. ರೈತರ ಸೇವೆ ಮಾಡ್ಬೇಕು ಅಂತ ಭಯಂಕರ ನನಗೊಂದು ಖುಷಿ ಅನಿಸ್ತಾ ಇದೆ.